Hello everyone, welcome back to the channel. Day 11 of 90 days intermittent fasting challenge. ಫ್ರೆಂಡ್ಸ್, ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಶಿವರಾತ್ರಿ ದಿವಸ ನಾನು ಯಾವುದೇ ರೀತಿಯ ಡಯಟ್ ಏನೂ ಮಾಡಿಲ್ಲ. ಅಂತಂದರೆ ಕಂಪ್ಲೀಟಾಗಿ ಉಪವಾಸ ಇದ್ವಿ. ಹಾಗಾಗಿ ಅವತ್ತನ್ನು ನಾನು ಡಿನ್ನರ್ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂದರೆ, ನಾವು ತೊಗೊಂಡಿರೋ ಚಾಲೆಂಜು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜು. ಅದನ್ನು ಮಾಡಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು. ಒನ್ ಡೇ ಅದು ಡಿಟಾಕ್ಸ್ ಥರ ಆಯಿತು. ಹಾಗಾಗಿ ಆ ಡೇನ ಕನ್ಸಿಡರ್ ಮಾಡ್ಕೊಂಡಿಲ್ಲ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ರಾತ್ರಿಯೇ ನೆನೆ ಹಾಕಿದ್ದೆ ಹೆಸರು ಕಾಳು ಮತ್ತು ಬ್ರೌನ್ ರೈಸು, ಒಂದು ಪೆಸರಟ್ಟು ಥರ ದೋಸೆ ಥರ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಇನ್ನು ನನಗೆ ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾಯಿಲ್ಲ, ಅದು ಕೂಡ ತುಂಬ ಬೇಜಾರಾಗ್ತಾಯಿದೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ನಂಗೆ ಮನಸ್ಸಿಲ್ಲ. ನಿಜ ಹೇಳಬೇಕಂದ್ರೆ ನನಗೆ ಇವತ್ತು ವಿಡಿಯೋ ಹಾಕಲೇಬಾರ್ದು, ಬೇಡ ಅನ್ನಿಸ್ಬಿಡ್ತು. ಸರಿ, ನನ್ನ ಜೊತೆ ಮಾಡೋರಿಗೆ ಡಿಸಪಾಯಿಂಟ್ ಆಗಬಾರ್ದು, ಅವರು ಮಾಡ್ತಿರೋರಿಗೆ ಮೋಟಿವೇಶನ್ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒನ್ ಡೇ ಹಿಂದಿನ ದಿವಸ ನಾನು ಮಾಡಿರೋಂಥ ಡಯಟ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಶಿವರಾತ್ರಿ ದಿವಸ ಯಾವುದೇ ರೀತಿಯಂಥ ಫುಡ್ ರುಟೀನೇನು ತೊಗೊಂಡಿಲ್ಲ ಅಲ್ಲ, ಹಾಗಾಗಿ ಅದನ್ನು ಶೇರ್ ಮಾಡ್ತಾಯಿಲ್ಲ. ಬೆಳಗ್ಗೆ ಸಬ್ಜಾ ಸೀಡ್ಸ್ನ ನೆನೆ ಹಾಕಿದ್ದೆ, ನೈಟೇ ನೆನೆ ಹಾಕಿದ್ದೆ, ಅದನ್ನು ಬೆಳಗ್ಗೆ ತೊಗೋತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಪೆಸರಟ್ಟು ಥರ, ನೀವು ಇದಕ್ಕೆ ವೈಟ್ ರೈಸ್ ಕೂಡ ಸೇರಿಸ್ಕೋಬೋದು. ನಾನು ಬ್ರೌನ್ ರೈಸ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಷ್ಟು ಸ್ಮೂತ್ ಪೇಸ್ಟ್ ಆಗೋದಿಲ್ಲ, ಸ್ವಲ್ಪ ತರಿ ಆಗುತ್ತೆ. ಯಾಕಂತಂದರೆ ಬ್ರೌನ್ ರೈಸು ಸ್ವಲ್ಪ ನೆನೆಯೋದು ಸ್ವಲ್ಪ ಕಷ್ಟ. ಹಾಗಾಗಿ ವೈಟ್ ರೈಸ್ ಬೇಕಿದ್ದರೂ ನೀವು ತೊಗೊಳ್ಬೋದು. ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ತೊಗೊಂಡು ಹೆಸರು ಕಾಳನ್ನ ತೊಗೊಂಡು ಪೆಸರಟ್ಟು ಥರ ಮಾಡ್ಕೊಳ್ಳಿ. ಇದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟು. ಇದನ್ನು ಬ್ರೇಕ್ಫಾಸ್ಟು, ಡಿನ್ನರು ಈ ರೀತಿ ಆಪ್ಷನ್ ನೀವು ತೊಗೊಳ್ಬೋದು. ಇದೇ ಹಿಟ್ಟು ಉಳ್ಕೊಂಡ್ರೆ ನೀವು ಆ್ಯಸ್ ಅ ಡಿನ್ನರ್ ಆಗಿ ಪನ್ನೀರನ್ನ ತುರಿದ್ಬಿಟ್ಟು ಅದ್ರ ಮೇಲೆ ಹಾಕಿ ಒಂಥರ ಉತ್ತಪ್ಪ ಥರ ಮಾಡ್ಕೊಂಡು ಕೂಡ ತೊಗೋಬೋದು. ಇವತ್ತಿನ ಬ್ರೇಕ್ಫಾಸ್ಟು ನಾನು 2 ಈ ದೋಸೆನ, ಅದರ ಜೊತೆಗೆ ಸ್ವಲ್ಪ ಚಟ್ನಿನ ತೊಗೊಂಡಿದ್ದೀನಿ. ಇನ್ನು ಲಂಚ್ಗೆ ಇವತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇವತ್ತು ಅವರೆಕಾಳು ಪಲ್ಯನೇ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೆ. ಹೈ ಪ್ರೋಟೀನ್ ಚಪಾತಿ ತೊಗೊಳ್ತಾ ಇರೋದು ನಾನು. ಲಾಸ್ಟ್ ಒಂದು ವಿಡಿಯೋನಲ್ಲಿ ತೋರಿಸಿದ್ದೀನಿ ಯಾವ ಹಿಟ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ. ಅದನ್ನು ಯೂಸ್ ಮಾಡಿಕೊಂಡು ಇವಾಗ ಚಪಾತಿನ ಮಾಡ್ಕೋತಾ ಇರೋದು. ಇನ್ನು ವೇಟ್ ಅಪ್ಡೇಟ್ ಬಂದುಬಿಟ್ಟು 15th ಡೇ, ನಾನು 15ನೇ ದಿವಸದ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಷ್ಟು ವೇಟ್ ಕಡಿಮೆ ಇದೆ ಅಂತ ಮುಂಚೆನೇ ತಿಳಿಸಿರೋ ಹಾಗೆ. ಅಷ್ಟು ಚೆನ್ನಾಗಿ ಸೆಕೆಂಡ್ ವೀಕ್ ನಾನು ಡಯಟ್ ಫಾಲೋ ಮಾಡಿಲ್ಲ, ಹಾಗಾಗಿ ಆಗಿದೆ. ಹಾಗಂತ ವೇಟ್ಗೇನೂ ಆಗಿಲ್ಲ, ವೇಟ್ ಲಾಸ್ ಆಗಿಲ್ಲ ಅಂತನೂ ಅಲ್ಲ, ಆಗಿದೆ. ಎಷ್ಟಾಗಿದೆ ಅಂತ ಹೇಳಿ ನೆಕ್ಸ್ಟ್ 15th ಡೇ ವಿಡಿಯೋನಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಸೊ ಮಧ್ಯಾಹ್ನದ ಲಂಚ್ಗೆ ಇಷ್ಟೇ ನಾನು ತೊಗೊಂಡಿರೋದು. ಇದರ ಜೊತೆಗೆ ಸ್ವಲ್ಪ ಸಲಾಡು, ಅದಾದಮೇಲೆ ಒಂದು ಗ್ಲಾಸು ಮಜ್ಜಿಗೆ ತೊಗೊಂಡಿರೋದು. ಇನ್ನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡಬೇಕು ಅಂದರೆ ನನಗೆ ವ್ಯೂಸ್ ಚೆನ್ನಾಗಿ ಬಂದರೆ ನಾನು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ, ಇಲ್ಲಾಂದರೆ ಗೊತ್ತಿಲ್ಲ. ಸೊ ಹೇಗೆ ನೀವು ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವತ್ತು ರುಟೀನ್ ತುಂಬ ಸಿಂಪಲ್ ಆಗಿತ್ತು, ನಾನು ಸ್ಪೆಷಲಾಗಿ ಏನೂ ಮಾಡ್ಕೊಂಡಿಲ್ಲ. ಸೆಕೆಂಡ್ ವೀಕ್ ಅಷ್ಟೇ ನನಗೆ ತುಂಬ ಹೆಕ್ಟಿಕ್ ಆಗಿತ್ತು, ಹಾಗಾಗಿ ವರ್ಕೌಟ್ ಆ ಥರ ಏನೂ ಮಾಡಿಲ್ಲ. ಸೊ 100% ಥರ್ಡ್ ವೀಕು ಚೆನ್ನಾಗಿ ನಾವು ಒಂದು ಡಯಟ್ನ ಫಾಲೋ ಮಾಡಿ ರಿಸಲ್ಟ್ ತೊಗೊಂಡು ಬರೋಣ. ನಾನು ಕಂಟಿನ್ಯೂಯಸ್ ಆಗಿ ಮಾಡ್ತೀನಿ ಚಾಲೆಂಜ್ನ, ಯಾಕಂದರೆ ನನ್ನ ಜೊತೆ ಮಾಡೋರಿಗೆ ಡಿಸಪಾಯಿಂಟ್ ಆಗೋದು ಬೇಡ. 90 ಡೇಸ್ ಕಂಪ್ಲೀಟ್ ಮಾಡ್ತೀನಿ. ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಬಟ್ ಒಂದೊಂದು ಡೇ ಮಿಸ್ ಆದರೂ ನೆಕ್ಸ್ಟ್ ಡೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇನ್ನು ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಇಲ್ಲಿ ಜೋಳದ ರೊಟ್ಟಿ ಮತ್ತು ಈ ಪಲ್ಯನ ತೊಗೊಂಡಿದ್ದೆ, ಆಮೇಲೆ ಸ್ವಲ್ಪ ಸಲಾಡು. ಇಷ್ಟು ನೈಟ್ ಡಿನ್ನರ್ ನಾನು ತೊಗೊಂಡಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೊಂದು ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.